ಹಿಂದಿಯಲ್ಲಿರ್ತಕ್ಕಂಥ 4ನೆಯ ಪದ್ಯ ಇದೆ ಶಿಕ್ಷಾ ಅಂತ. ಈ ಶಿಕ್ಷಾ ಪದ್ಯದ ಒಂದು ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ. ಇದಕ್ಕಿಂತ ಮೊದಲಿನ ಪಾಠಗಳ ಒಂದು ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ. 8th ಹಿಂದಿ ಕ್ವಶನ್ ಆನ್ಸರ್ ಅಂತ, ಅದನ್ನು ಒತ್ತಿದರೆ ತಾವುಗಳು ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ತರಗತಿ 8, 9, 10ನೇ ತರಗತಿಯ ಎಲ್ಲ ವಿಷಯಗಳ ಎಲ್ಲ ಪಾಠಗಳ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಗಳನ್ನು ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ಗಳ ಮೂಲಕ ನಾನು ಅಪ್ಲೋಡನ್ನು ಮಾಡ್ತಾ ಇರ್ತೀನಿ. ಸೊ ಇವತ್ತು 8ನೇ ತರಗತಿಯ ಹಿಂದಿಯಲ್ಲಿರ್ತಕ್ಕಂಥ 4ನೆಯ ಪದ್ಯ ಶಿಕ್ಷಾದ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಮೊದಲನೇದಿತ್ತು ಅಭ್ಯಾಸ್, एक वाक्य में उत्तर लिखिए. शिशु ने रो रो कर क्या सीखा है? उत्तर है शिशु ने रो रो कर हंसना सीखा है. प्रश्न 2, शिशु ने लघु होकर क्या सीखा है? उत्तर था कि शिशु ने लघु होकर बढ़ना सीखा है. प्रश्न 3, शिशु ने चलना कैसे सीखा है? शिशु ने गिर गिर कर चलना सीखा है. प्रश्न 4, शिशु ने सब कुछ कहाँ आकर सीखा है? शिशु ने सब कुछ दुनिया में आकर सीखा है. प्रश्न 5, चंगों ने क्या सीखा है? चंगों ने चढ़ना सीखा है. प्रश्न 6 था कि मुरली ने गाना कैसे सीखा है? मुरली ने गाना उर छेद कर सीखा है. प्रश्न 7वां और अंतिम था कि वारिधरों ने पानी बरसना कैसे सीखा है? पानी बरसाना. उत्तर था कि मिट मिट कर वारिधरों ने पानी बरसाना सीखा है. 8वां था कि नदियों ने बहना कैसे सीखा है? सो गिर गिर कर नदियों ने बहना सीखा है. यह था कि इस प्रश्न का उत्तर. अब आगे है 2-3 ವಾಕ್ಯೋं में उत्तर लिखिए. ಈಗ ಮುಂದೆ ಏನಿದೆ ಅಂತಂದರೆ ಈ ಪ್ರಶ್ನೆಗಳನ್ನು ನೀವುಗಳು 2 ಅಥವಾ 3 ವಾಕ್ಯಗಳಲ್ಲಿ ಬರೀಬೇಕು. ಸೊ ಮೊದಲ ಪ್ರಶ್ನೆ ಇತ್ತು, शिशु ने दुनिया में आकर क्या क्या सीखा है और कैसे सीखा है? उत्तर है शिशु ने दुनिया में आकर रो रो कर हंसना सीखा है और लघु होकर बढ़ना सीखा है. प्रश्न 2, पानी कैसे बरसता है, नदियों कैसे बहती है? उत्तर है मिट मिट कर पानी बरसता है, फिर गिर गिर कर नदियाँ बहती है. और ये थे 2 प्रश्न आपको करना था कि 2-3 ವಾಕ್ಯೋं में उत्तर लिखना. ಸೊ ಈ ಪ್ರಶ್ನೆಗಳಿಗೆ ನೀವುಗಳು 2-3 ಸರಳವಾಗಿರ್ತಕ್ಕಂಥ ವಾಕ್ಯದಲ್ಲಿ ಒಂದು ಉತ್ತರವನ್ನು ಬರೆದ್ರೆ ಆಯಿತು. ಮುಂದೆ ಹೋಗೋಣ. ಸೊ 3 ಇದೆ ಅನುರೂಪತಾ ಶಬ್ದ ಲಿಖಿ. ನೋಡಿ, ಅನುರೂಪ ಶಬ್ದ ಅಂದರೆ ಏನಪ್ಪ ಅಂದರೆ ಮೊದಲ 2 ಪದಗಳ ಸಂಬಂಧವನ್ನು ಗ್ರಹಿಸಿ 3ನೇ ಪದದ ಸಂಬಂಧವನ್ನು ಬರಿಬೇಕು. ಇಲ್ಲಿ ಹೇಳಿದ್ದಾರೆ ಚಂಗ್ ಚಡನ ವಾರಿಧರ್ ಡ್ಯಾಶ್. ನೋಡಿ, ಚಂಗ ಪದದ ಅರ್ಥ ಚಡನ. ಓಕೆ, ವಾರಿಧರ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಓಕೆ, ಚಂಗೋನೆ ಚಡನಾ ಸೀಖಾ ಹೇ, ಫಿರ್ ವಾರಿಧರೋನೆ ಬರಸ್ನಾ ಸೀಖಾ ಹೇ. ಓಕೆ, ಸೊ ಪತಂಗದಿಂದ ಮೇಲೆ ಏರ್ತಕ್ಕಂಥದ್ದನ್ನು ಕಲಿತ್ರೆ, ಸೊ ವಾರಿಧರದಿಂದ ಅಂದ್ರೆ ಮೋಡಗಳಿಂದ ಏನಾಗದಪ್ಪ ಅಂದ್ರೆ ಸುರಿತಕ್ಕದ್ದನ್ನು ಕಲಿಬಹುದು. ಚಂಗ್ ಚಡನ ವಾರಿಧರ್ ಬರಸನ. ಪ್ರಶ್ನೆ 2, ದುನಿಯಾ ಜಗತ್ ಊರ್ ಡ್ಯಾಶ್. ಅಂದರೆ ದುನಿಯಾ ಪದದ ಅರ್ಥ ಜಗತ್ತು ಆದರೆ ಊರ್ ಪದದ ಅರ್ಥ ಛಾತಿ ಸೀನಾ ಅಂತ ಕರಿತೀವಿ. ಪ್ರಶ್ನೆ 3, ನದಿ ಬಹನಾ ಮುರಳಿ ಡ್ಯಾಶ್. ಸೊ ನದಿಗಳು ಹರಿತಾವೆ, ಸೊ ಮುರಳಿ ಗಾನ ಹಾಡು ಅಂತ ಅದರ ಉತ್ತರ. ಪ್ರಶ್ನೆ 4, ಭೂಕ ಪ್ಯಾಸ್ ಶಬ್ದ ಯುಗ್ಮ ಮಿಟ್ ಮಿಟಕರ್ ಡ್ಯಾಶ್. ನೋಡಿ, ಭೂಕ ಪ್ಯಾಸ ಅಂತಕ್ಕಂಥದ್ದು ಶಬ್ದ ಯುಗ್ಮ. ಶಬ್ದ ಯುಗ್ಮ ಅಂದರೆ ಜೋಡಿ ಪದ ಅಂತ ಕರಿತೀವಿ. ಹಾಗಾದರೆ ಮಿಟ್ ಮಿಟಕರ್ ಅಂತಕ್ಕಂಥದ್ದೇನು? ನೋಡಿ, ಮಿಟ್ ಮಿಟ್. ಸೊ ಒಂದೇ ಶಬ್ದ 2 ಸಾರಿ ಬಂದಿದೆ. ಸೊ ಅದಕ್ಕಾಗಿ ನಾವು ಅದನ್ನು ಏನನ್ಬೋದು, ದ್ವಿರುಕ್ತಿ ಅಂತ ಕರಿತೀವಿ ವ್ಯಾಕರಣದಲ್ಲಿ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಜೋಡ್ಕರ್ ಲಿಖಾ ಗಯಾ ಹೇ. ಇಲ್ಲಿ ಆಲ್ರೆಡಿ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಜೋಡಿಸಿನೇ ಉತ್ತರಗಳನ್ನು ಬರೆದಿದ್ದೀನಿ. ಸೊ ಶಿಶು ಹಸನ, ಗಿರಿವರ ನದಿ, ಚಂಗ ಚಡನ, ಗಾನ ಮುರಳಿ. ಸೊ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಎ ಕಾಲಮ್ನಲ್ಲಿರ್ತಕ್ಕಂಥದ್ದು ಮತ್ತು ಬಿ ಕಾಲಮ್ನಲ್ಲಿ. ಸೊ ಡೈರೆಕ್ಟ್ ನಿಮಗೆ ನಾನು ಉತ್ತರಗಳನ್ನು ಜೋಡಿಸಿ ಕೊಟ್ಟಿದ್ದೀನಿ. ಪ್ರಶ್ನೆ 5, ವಿಲೋಮ ಶಬ್ದ ಲಿಖಿಯೇ. ವಿರುದ್ಧಾರ್ಥಕ ಪದಗಳನ್ನು ಬರೀತಕ್ಕಂಥದ್ದು.
रोना हंसना, चढ़ना उतरना, मिटना घटना या जोड़ना, गिरना उठना. ಸೊ ಇವಿತ್ತು ವಿರುದ್ಧಾರ್ಥಕವಾಗಿರ್ತಕ್ಕಂಥ ಪದಗಳು. ವಿಲೋಮ ಶಬ್ದ, ವಿಪರೀತಾರ್ಥಕ ಶಬ್ದ, ವಿರುದ್ಧಾರ್ಥಕ ಶಬ್ದ ಅಂತಲೂ ಕೂಡ ಕರೀತಾರೆ. ಪ್ರಶ್ನೆ 6, ಅನ್ಯ ವಚನ ರೂಪ ಲಿಖಿಯೇ. ನೋಡಿ, ಅನ್ಯ ವಚನ ಅಂದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳು ಏಕವಚನ ಇರ್ತವೆ. ಆ ಏಕವಚನ ಇತ್ತಂದ್ರೆ ಅದನ್ನ ಬಹುವಚನಕ್ಕೆ ಪರಿವರ್ತನೆ ಮಾಡಬೇಕು. ಕೆಲವು ಬಹುವಚನಗಳಿದ್ರೆ ಅವುಗಳನ್ನ ಮತ್ತೆ ಏಕವಚನಕ್ಕೆ ಪರಿವರ್ತನೆಯನ್ನ ಮಾಡಬೇಕು. ಸೊ ನದಿ ನದಿಯ, ಮುರಳಿ ಮುರಳಿಯ, ವಾಣಿ ವಾಣಿಯ, ಸ್ಮೃತಿ ಸ್ಮೃತಿಯ. ಸೊ ಇಷ್ಟಿತ್ತು ಅನ್ಯ ವಚನ ರೂಪಗಳನ್ನು ಏನು ಮಾಡ್ತಕ್ಕಂಥದ್ದು, ಬರಿತಕ್ಕಂಥದ್ದು. ಇನ್ನು 7ನೇದಕ್ಕೆ ಹೋಗೋಣ. ಪರ್ಯಾಯವಾಚಿ ಶಬ್ದ ಲಿಖಿಯೇ. ಪರ್ಯಾಯವಾಚಿ ಅಂದರೆ ಸಮನಾರ್ಥಕ ಪದಗಳು, ಒಂದೇ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳು. ಸೊ ಶಿಶುಗೆ ಬಚ್ಚ ಅಂತ ಕರಿತೀವಿ, ದುನಿಯಾಗೆ ಸಂಸಾರ ಅಂತೀವಿ, ವಾರಿದರ್ಗೆ ಬಾದಲ್ ಅಂತೀವಿ, ಚಂಗ ಅಂದ್ರೆ ಏನಪ್ಪ ಅಂದರೆ ಪತಂಗ ಅಂತ ಕರಿತೀವಿ. ಇವು ಇದ್ದವು ಪರ್ಯಾಯವಾಚಿ ಶಬ್ದಗಳು. ಇನ್ನು ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವೇನು ಮಾಡಂತ ಹೇಳಿದ್ದಾರೆ, ತಾರ್ವಾಲೆ ತಂತಿ ಆಗಿರ್ಬೋದು, ಥಾಪ್ವಾಲೆ, ಆಮೇಲೆ ಅನ್ಯ ಸಂಗೀತ ಸಾಧನಗಳು ಅಂತ ತಾವು ಬೇರೆ ಬೇರೆ ಒಂದು ವರ್ಗೀಕರಣವನ್ನು ಮಾಡಬೇಕು. ತಾರ್ವಾಲೆ, ಥಾಪ್ವಾಲೆ, ಅನ್ಯ ಸಂಗೀತ ಸಾಧನ. ನಾನು ಉತ್ತರನೇ ಬರೆದಿದ್ದೀನಿ. ಅಲ್ಲಿರ್ತಕ್ಕಂಥ ತಾರ್ವಾಲೆ ಸಾಧನಗಳು ಯಾವಪ್ಪ ಅಂತಂದರೆ ಗಿಟಾರ್, ಬೀನ್, ವೀಣಾ, ಸಿತಾರ್. ಆಮೇಲೆ ಥಾಪ್ವಾಲೆ ಯಾವಪ್ಪ ಅಂತಂದರೆ ತಬಲಾ, ಢೋಲಕ್, ಸಾರಂಗಿ, ಹಾರ್ಮೋನಿಯಂ. ಅನ್ಯ ಸಂಗೀತ ಸಾಧನಗಳು ಯಾವಪ್ಪ ಅಂದರೆ ಶಹನಾಯಿ, ಡಪ್ಲಿ, ಘಟಮ್ ಅಂತ ಕರಿತೀವಿ. ಇವಿತ್ತು ತಾರ್ವಾಲೆ, ಥಾಪ್ವಾಲೆ ಮತ್ತು ಅನ್ಯ ಸಂಗೀತ ಸಾಧನಗಳನ್ನು ಬೇರೆ ಬೇರೆ ಮಾಡಿ ಬರೀತಕ್ಕಂಥದ್ದು. ಸೊ ಕಡೆಗೆ ಹೋಗೋಣ. ಕಡೆಕ್ಕಿಂತ ಮುಂಚೆ ಒಂದಿದೆ ನಮೂನೆಗೆ ಅನುಸಾರ ಕೊಟ್ಟ ಶಬ್ದಗಳಲ್ಲಿ ಯಾವ ಶಬ್ದ ಒಂದು ವರ್ತನೆಯಲ್ಲಿ ಏನಾಗದಪ್ಪ ಅಂದ್ರೆ ಸರಿಯಾಗಿ ಇದೆ ಅಂತಕ್ಕದ್ದನ್ನು ತಾವುಗಳು ಬರೀಬೇಕಿತ್ತು. ಸೊ ನೋಡಿ, ಸೊ ಸರಿಯಾಗಿರ್ತಕ್ಕಂಥದ್ದಿದೆ ದುನಿಯಾ, ಶಿಶು, ಮುರಳಿ, ಗಿರ್. ಸೊ ಇವು ಏನಪ್ಪ ಅಂತಂದರೆ ಕರೆಕ್ಟ್ ಆಗಿರ್ತಕ್ಕಂಥ ವರ್ತನೆಗಳನ್ನು, ಹೆಜ್ಜೆಯನ್ನು ಹೊಂದಿರತಕ್ಕಂಥ ಶಬ್ದಗಳು. ಸೊ ಕಡೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಡೆಯ ಚಟುವಟಿಕೆ ಇತ್ತು ಏನಪ್ಪ ಅಂದರೆ 8 ನದಿಯೋं के नाम अधूरे हैं उन्हें पूरा कीजिए. ಇಲ್ಲಿ 8 ನದಿಗಳ ಹೆಸರುಗಳಲ್ಲಿ ಒಂದೊಂದು ಅಕ್ಷರಗಳನ್ನು ಏನು ಮಾಡಿದ್ದಾರೆ, 1-2 ಅಕ್ಷರಗಳನ್ನು ಬಿಟ್ಟಿದ್ದಾರೆ. ಅವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಪೂರ್ಣವನ್ನು ಮಾಡಬೇಕಿತ್ತು. ಫಸ್ಟ್ ಆನ್ಸರ್ ಈಸ್ ಅಲಕ್ನಂದಾ, ಸೆಕೆಂಡ್ ಯಮುನಾ, तीसरा था कि घाघरा, चौथा कोसी, पांचवा था महानंदा, छठा था मंदाकिनी, सातवां था कावेरी और अंतिम नदी का नाम था कि गंडक. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಏನು ಮಾಡಿದ್ದೀನಿ, 8ನೇ ತರಗತಿಯ 4ನೆಯ ಪದ್ಯ ಶಿಕ್ಷಾ ಅಂತಕ್ಕಂಥ ಪದ್ಯದ ಅಭ್ಯಾಸದಲ್ಲಿರ್ತಕ್ಕಂಥ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಬಹಳ ಸರಳವಾಗಿ ಸ್ಪಷ್ಟವಾಗಿ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತಾವು ವಿಡಿಯೋವನ್ನು ನೋಡಿದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಓಕೆ, ಸೊ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೆ ಮುಂದಿನ ಪಾಠಗಳಿಗಾಗಿ ನಿರೀಕ್ಷಿಸಿ. ಥ್ಯಾಂಕ್ ಯು.